ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ದೇವರ ಸನ್ನಿಧಿಗೆ ಹೋದ್ರೆ ತಪ್ಪದೆ ಬಾರಿಸಿ 3 ಬಾರಿ ಚಪ್ಪಾಳೆ. ಗಂಟೆ ಬಾರಿಸುವಾಗ್ಲೂ ಇರಲಿ ಎಚ್ಚರಿಕೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಜೀವನದಲ್ಲಿ ಸಮಸ್ಯೆಗಳು ಬಿಡದೆ ಕಾಡ್ತಿದ್ರೆ ಸಹಜವಾಗಿ ಎಲ್ಲರ ಬಾಯಲ್ಲಿ ಬರೋ ಮಾತು ಒಂದೇ, ಯಾವ ಜನ್ಮದ ಪಾಪನೋ ಏನೋ ಅಂತ. ಆ ಪಾಪಗಳು ಕಳೆದು ಹೋದ್ರೆ ಸಾಕು ಅಂತ ಅದೆಷ್ಟೋ ದೇವಾಲಯಗಳಿಗೆ ಹೋಗಿ ಸುತ್ತುಗಳನ್ನ ಹಾಕಿ ಹರಕೆಯನ್ನ ಹೊತ್ಕೊಂಡು ಬರ್ತಾರೆ. ಆದ್ರೂ ದುಡ್ಡಿನ ಸಮಸ್ಯೆನೋ ಅಥವಾ ಸಂತಾನ ಭಾಗ್ಯದ ನೋವೋ, ಸ್ವಂತ ಮನೆ ಅನ್ನೋ ಕನಸೋ ಇಲ್ಲ ಉದ್ಯೋಗದಲ್ಲಿ ಕಿರಿಕಿರಿ ಬಿಡದೆ ಕಾಡ್ತಾನೆ ಇರುತ್ತೆ. ಇದರಿಂದ ಮುಕ್ತಿ ಸಿಗ್ಲಿ ಅಂತಾನೆ ಮನುಷ್ಯ ದೇವಸ್ಥಾನಗಳಿಗೆ ಹೋಗಿ ದೇವರ ಮುಂದೆ ಮಂಡಿಯೂರ್ತಾನೆ. ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಆ ದೇವರ ಸನ್ನಿಧಾನಕ್ಕೆ ಹೋದಾಗ ನೀವು ಈ ಒಂದು ಕೆಲಸವನ್ನು ಕೂಡ ತಪ್ಪದೆ ಮಾಡಬೇಕು. ಆಗ ನೀವು ನಿಮ್ಮ ಎಲ್ಲಾ ಪಾಪಕರ್ಮಗಳಿಂದ ಜೊತೆಗೆ ಸಮಸ್ಯೆಗಳಿಂದಲೂ ಮುಕ್ತರಾಗ್ಬಿಡ್ತೀರಾ. ಅಷ್ಟಕ್ಕೂ ಆ ಕೆಲಸ ಏನ್ ಗೊತ್ತಾ? ದೇವರ ಸನ್ನಿಧಾನಕ್ಕೆ ಕಾಲಿಟ್ಟ ತಕ್ಷಣ ಶ್ರದ್ಧೆ ಭಕ್ತಿಯಿಂದ ಗಂಟೆಯನ್ನ ಬಾರಿಸಬೇಕು. ಹಾಗೇನೆ ಕೈ ಮುಗಿದು 3 ಬಾರಿ ಚಪ್ಪಾಳೆಯನ್ನ ತಟ್ಟಬೇಕು. ಈ ಬಗ್ಗೆ ಶಾಸ್ತ್ರಗಳಲ್ಲಿಯೂ ಕೂಡ ಏನೇನು ಹೇಳಲಾಗಿದೆ, ಅದರಲ್ಲೂ ಚಪ್ಪಾಳೆಗೆ ಯಾಕೆ ಇಷ್ಟು ಮಹತ್ವ ಕೊಡಲಾಗಿದೆ, ಇನ್ನು ಗಂಟೆ ಬಾರಿಸೋದ್ರ ವಿಚಾರದಲ್ಲಿ ಮಾಡಲೇಬಾರದ ತಪ್ಪುಗಳು ಏನೇನು, ಈ ಎಲ್ಲ ವಿಷಯಗಳನ್ನ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀವಿ. ಇವುಗಳನ್ನ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ದಲ್ಲಿ ಮೊದಲಿಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೇನೆ ಮಧ್ಯದಲ್ಲಿ ಅಪ್ಪಿ ತಪ್ಪಿಯೂ ಸ್ಕಿಪ್ ಮಾಡಬೇಡಿ. ಮನೆಯಲ್ಲಿ, ದೇವಾಲಯದಲ್ಲಿ, ದೇವಸ್ಥಾನದಲ್ಲಿ ಅಥವಾ ಎಲ್ಲಿಯಾದ್ರೂ ಭಜನೆ, ಕೀರ್ತನೆ ಮತ್ತು ಆರತಿ ನಡೀತಾ ಇದ್ರೆ ಎಲ್ಲಾ ಜನರು ಸೇರಿ ಚಪ್ಪಾಳೆಯನ್ನ ಹೊಡಿತಾರೆ. ನಮ್ಮಲ್ಲಿ ಹೆಚ್ಚಿನವರು ಏನೂ ತಿಳಿದೆ ಚಪ್ಪಾಳೆ ತಟ್ತಾರೆ. ಯಾಕೆಂತಂದ್ರೆ ನಮ್ಮ ಪೂರ್ವಜರು ಕೂಡ ದೇವರ ನಾಮವನ್ನ ಪಠಿಸುವಾಗ ಚಪ್ಪಾಳೆಯನ್ನ ತಟ್ತಾ ಇದ್ರು ಅನ್ನೋದನ್ನ ಕಂಡು ನಾವು ಇಂದಿಗೂ ಅದನ್ನ ಅನುಸರಿಸ್ತಾ ಇದ್ದೀವಿ. ಭಜನೆ, ಕೀರ್ತನೆ ಮತ್ತು ಆರತಿ ಮಾಡುವಾಗ ಚಪ್ಪಾಳೆ ಯಾಕೆ ತಟ್ಟಲಾಗುತ್ತೆ? ಹೀಗೆ ಚಪ್ಪಾಳೆ ತಟ್ಟೋದ್ರ ಹಿಂದಿರುವಂತಹ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣ ಮತ್ತು ಪರಿಣಾಮ ಏನು ಅನ್ನೋದು ನಿಮಗ್ ಗೊತ್ತಾ? ಅದನ್ನ ಮೊದಲಿಗೆ ತಿಳ್ಕೊಳ್ಳೋಣ. ನಮ್ಮ ಪೂರ್ವಜರು, ಋಷಿಮುನಿಗಳು ಮತ್ತು ಸನ್ಯಾಸಿಗಳು ಸಾವಿರಾರು ದಶಲಕ್ಷ ವರ್ಷಗಳ ಹಿಂದೆ ಚಪ್ಪಾಳೆ ಹೊಡೆಯೋದ್ರ ಪ್ರಯೋಜನವನ್ನ ತಿಳಿದಿದ್ರು. ಭೌತಿಕ ರಚನೆಯ ಬಗ್ಗೆ ಎಲ್ರಿಗೂ ಆಳವಾದ ವಿಷಯಗಳನ್ನ ವಿವರಿಸುವುದಕ್ಕೆ ಅವರಲ್ಲಿ ಸಾಧ್ಯವಾಗದ ಕಾರಣ ನಮ್ಮ ಪೂರ್ವಜರು ಚಪ್ಪಾಳೆ ಹೊಡೆಯುವುದಕ್ಕೆ ಒಂದು ಸಂಪ್ರದಾಯದ ರೂಪವನ್ನ ನೀಡಿದ್ರು. ಇಂದಿಗೂ ಕೂಡ ಚಪ್ಪಾಳೆಯ ಪ್ರಯೋಜನವನ್ನ ತಿಳಿಯದ ಹಲವರು ದೇವರ ಆರಾಧನೆಯಲ್ಲಿ ಹಾಗೂ ಯೋಗ ಮಾಡುವಾಗ್ಲೂ ತಪ್ಪದೆ ಚಪ್ಪಾಳೆಯನ್ನ ತಟ್ತಾರೆ. ಯೋಗಶಾಸ್ತ್ರದಲ್ಲೂ ಚಪ್ಪಾಳೆಯ ಬಗ್ಗೆ ಉಲ್ಲೇಖ ಮಾಡಿರೋದನ್ನ ನೋಡಬಹುದು. ಚಪ್ಪಾಳೆ ವಿಶ್ವದ ಅತ್ಯುತ್ತಮ ಮತ್ತು ಸರಳವಾದ ಯೋಗ ಕ್ರಮ ಅಂತ ಪರಿಗಣಿಸಲಾಗಿದೆ ಮತ್ತು ಚಪ್ಪಾಳೆ ನಿಯಮಿತವಾಗಿ ತಟ್ಟೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳಿಂದಲೂ ಪರಿಹಾರವನ್ನ ಕಂಡುಕೊಳ್ಳಬಹುದು. ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾದ್ರೆ ಮನುಷ್ಯನ ಕೈಯಲ್ಲಿ ಆತನ ಸಂಪೂರ್ಣ ಅಂಗದ ಭಾಗಗಳು ಮತ್ತು ಪ್ರತ್ಯಂಗದ ಒತ್ತಡದ ಬಿಂದುಗಳು ಇರುತ್ತವೆ. ಅದರ ಮುಖಾಂತರ ರಕ್ತ ಮತ್ತು ಆಮ್ಲಜನಕವು ಮನುಷ್ಯನ ದೇಹದ ಆಯಾ ಭಾಗವನ್ನ ತಲುಪುತ್ತೆ ಹಾಗೂ ದೇಹದಲ್ಲಿನ ರೋಗವು ದೂರವಾಗುತ್ತೆ. ಈ ಎಲ್ಲಾ ಒತ್ತಡದ ಬಿಂದುಗಳನ್ನ ನಿಗ್ರಹಿಸಲು ನಾವು ಚಪ್ಪಾಳೆ ತಟ್ಟೋದು ಅತ್ಯಂತ ಪರಿಣಾಮಕಾರಿ. ಅಷ್ಟು ಮಾತ್ರವಲ್ಲ, ಅನಾರೋಗ್ಯದಿಂದ ಮುಕ್ತಿಯನ್ನ ಹೊಂದಲು ಇದು ಅತ್ಯಂತ ಸರಳ ಮಾರ್ಗವಾಗಿದೆ. ಇದೇ ವಿಚಾರವನ್ನ ಆಕ್ಯುಪ್ರೆಷರ್ ಸಿದ್ಧಾಂತದಲ್ಲೂ ತಿಳಿಸಲಾಗಿದೆ. ಆದ್ದರಿಂದ ಭಕ್ತಿಯ ನೆಪದಲ್ಲಾದ್ರೂ ಚಪ್ಪಾಳೆಯನ್ನ ಹೊಡಿರಿ ಅಂತ ಹಿರಿಯರು ಹೇಳ್ತಾರೆ. ಇನ್ನು ದೇವಸ್ಥಾನಗಳಲ್ಲಿಯೂ ಕೂಡ ಭಕ್ತಿ ಗೀತೆಗಳನ್ನ ಇಲ್ಲ ಕೀರ್ತನೆಗಳನ್ನ ಹಾಡ್ತಾರೆ. ಆ ಸಮಯದಲ್ಲಿ ಅಲ್ಲಿ ನೆರೆದಿರುವಂತಹ ಭಕ್ತರು ಚಪ್ಪಾಳೆಯನ್ನ ಹೊಡಿತಿರ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ನೀವು ಕೂಡ ಅದರಲ್ಲಿ ತಲ್ಲೀನರಾಗ್ಬಿಡ್ತೀರಾ. ಹಾಗೆಯೇ ನೀವೇನಾದ್ರೂ ಮಹಾದೇವನ ಸನ್ನಿಧಾನಕ್ಕೆ ಹೋದಾಗ್ಲೂ ತಪ್ಪದೆ 3 ಬಾರಿ ಚಪ್ಪಾಳೆಯನ್ನ ತಟ್ಟಿ. ಅದಕ್ಕಿಂತಲೂ ಹೆಚ್ಚು ಹೊಡೆದ್ರೂ ಕೂಡ ನಡೆಯುತ್ತೆ, ಆದ್ರೆ 3ಕ್ಕಿಂತ ಕಡಿಮೆ ಹೊಡಿಬೇಡಿ. ಹೀಗೆ ಮಾಡೋದ್ರಿಂದ ಒಂದೇ 1 ಸೆಕೆಂಡ್ನಲ್ಲಿ ನಿಮ್ಮ ಎಲ್ಲಾ ಪಾಪಗಳಿಂದ ಮುಕ್ತಿ ಸಿಗುತ್ತೆ. ಜೊತೆಗೆ ಅಲ್ಲಿ ನೆರೆದಿರುವ ಭಕ್ತರ ಪುಣ್ಯದ ಫಲ ಎಲ್ಲವೂ ನಿಮ್ಮ ಪಾಲಾಗುತ್ತೆ.
ಆದ್ದರಿಂದ ಶಿವಮಂದಿರಕ್ಕೆ ಹೋದಾಗ ಚಪ್ಪಾಳೆಯನ್ನ ಹೊಡೆಯೋದನ್ನ ಮರಿಬೇಡಿ. ಇನ್ನು ದೇವಸ್ಥಾನದಲ್ಲಿ ಬಾರಿಸುವ ಘಂಟೆಯ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರೋ ಕೆಲ ಮುಖ್ಯವಾದ ವಿಷಯಗಳಿವೆ. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮಾಂಡವು ಶಂಖನಾದದೊಂದಿಗೆ ಮತ್ತು ಗರುಡ ಘಂಟೆಯ ಶಬ್ದದೊಂದಿಗೆ ಸೃಷ್ಟಿಯಾಯಿತು ಅನ್ನೋದು ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಅದಕ್ಕಾಗಿಯೇ ಗರುಡ ಘಂಟೆಯಿಂದ ಹೊರಹೊಮ್ಮುವ ಈ ಶಬ್ದವನ್ನ ವಿಶೇಷ ಅಂತ ಪರಿಗಣಿಸಲಾಗುತ್ತೆ. ಈ ಶಬ್ದವು ತುಂಬಾ ಶಕ್ತಿಯುತವಾಗಿದ್ದು ನಾವು ವಾಸಿಸುವ ವಾತಾವರಣದಲ್ಲಿ ಧನಾತ್ಮಕತೆಯನ್ನ ಹರಡುತ್ತೆ. ಆದ್ದರಿಂದ ಪ್ರತಿಯೊಂದು ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಒಂದು ಘಂಟೆಯನ್ನ ನೇತು ಹಾಕಲಾಗುತ್ತೆ. ಈ ಘಂಟೆಯ ಉಲ್ಲೇಖವನ್ನ ಶಿವ ಮಹಾಪುರಾಣ ಕಥೆ, ಲಿಂಗ ಮಹಾಪುರಾಣ ಕಥೆ ಹಾಗೂ ವಿಷ್ಣು ಮಹಾಪುರಾಣದ ಕಥೆಯಲ್ಲಿ ಉಲ್ಲೇಖ ಮಾಡಿರೋದನ್ನ ನೋಡಬಹುದು. ಈ ಘಂಟೆಯನ್ನ ಬಾರಿಸೋದ್ರಿಂದ ಎಷ್ಟು ಸಾಧಕರು ಈ ಸಮಯದಲ್ಲಿ ಸಾಧನೆ ಮಾಡ್ತಿರ್ತಾರೋ, ಹಾಗೆಯೇ ಋಷಿಮುನಿಗಳು ಜಪತಪವನ್ನ ಮಾಡ್ತಿರ್ತಾರೋ ಅದೆಲ್ಲದರ ಪುಣ್ಯದ ಫಲ ನಿಮಗೇನೆ ಸಿಗುತ್ತೆ. ಹಾಗಂತ ಈ ಗರುಡ ಘಂಟೆಯನ್ನ ಅಪ್ಪಿತಪ್ಪಿಯೂ ಬಾರಿಸಬೇಡಿ. ಹಾಗೇನಾದ್ರೂ ಘಂಟೆ ಬಾರಿಸಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಪುಣ್ಯದ ಫಲ ಆ ಕ್ಷಣವೇ ಬೇರೆಯವರ ಪಾಲಾಗ್ಬಿಡತ್ತೆ. ಕೆಲವರು ದೇವರ ಗರ್ಭಗುಡಿಯ ಬಾಗಿಲು ಹಾಕಿದ್ರೂ ಭಕ್ತರು ಘಂಟೆಯನ್ನ ಬಾರಿಸಿ ಕೈ ಮುಗಿತಿರ್ತಾರೆ. ಇದನ್ನ ನೀವು ಮಾಡಿರಬಹುದು, ಇಲ್ಲ ಬೇರೆಯವ್ರು ಮಾಡಿರೋದನ್ನ ನೋಡಿರ್ತೀರಾ. ಈ ರೀತಿ ಯಾವತ್ತೂ ಮಾಡಬೇಡಿ. ಆ ಸಮಯದಲ್ಲಿ ದೇವರು ವಿಶ್ರಾಂತಿ ಮಾಡುವ ಸಮಯ. ಆ ಕಾರಣಕ್ಕಾಗಿ ಗರ್ಭಗುಡಿಯ ಬಾಗಿಲನ್ನ ಹಾಕಿರ್ತಾರೆ. ಆಗ ನೀವು ಘಂಟೆಯನ್ನ ಬಾರಿಸಿದ್ದೇ ಆದಲ್ಲಿ ದೇವರ ವಿಶ್ರಾಂತಿಗೆ ಭಂಗ ತಂದ ಹಾಗೆ. ಆದ್ರಿಂದ ಕೆಲ ದೇವಸ್ಥಾನಗಳಲ್ಲಿ ಘಂಟೆಯನ್ನ ಹಗ್ಗದಿಂದ ಕಟ್ಟಿಬಿಟ್ಟಿರ್ತಾರೆ. ಹಾಗೇನಾದ್ರೂ ಕೆಲವು ಬಾರಿ ಅಭ್ಯಾಸ ಬಲದಿಂದ ಗಂಟೆ ಬಾರಿಸ್ತಾರೆ. ಇದರ ಪರಿಣಾಮ ಏನು ಅಂತಂದ್ರೆ 11 ಬ್ರಾಹ್ಮಣರಿಗೆ ಹಸಿವಿನಿಂದ ಇರಿಸಿದಷ್ಟು ಪಾಪ ನಿಮ್ಮದಾಗುತ್ತೆ. ಹಾಗೆಯೇ ಗಂಟೆಯನ್ನ ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ಘಂಟೆಯನ್ನ ಬಾರಿಸಬೇಡಿ. ಅದಕ್ಕೂ ಶಾಸ್ತ್ರದಲ್ಲಿ ಸಮಯವನ್ನ ನಿಗದಿ ಮಾಡಲಾಗಿದೆ. ಘಂಟೆಯನ್ನ ಬಾರಿಸೋದಿದ್ದಲ್ಲಿ ನೀವು ದೇವಸ್ಥಾನಕ್ಕೆ ಹೋದಾಗ ಬೆಳಗ್ಗೆ 4 ಗಂಟೆಯಿಂದ 11 ಗಂಟೆಯ ಒಳಗಡೆ ಮಾತ್ರ ಘಂಟೆಯನ್ನ ಬಾರಿಸಬೇಕು. ಹಾಗೇನೆ ಸಂಜೆ 6 ಗಂಟೆಯಿಂದ 10 ಗಂಟೆಯ ಒಳಗಡೆ ಮಾತ್ರ ಘಂಟೆಯನ್ನ ಬಾರಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.